ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕ್ಕಿಂಗ್ ಚಾನಲ್. ನಾನಿವತ್ತು ಡಿಫ್ರೆಂಟ್ ಆಗಿರುವಂಥ ಚಕ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಬಳಸಿಕೊಂಡು ಟೊಮೆಟೊ ಚಕ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಹಬ್ಬಗಳು ಬರ್ತಾ ಇದೆ. ಈ ಹಬ್ಬಕ್ಕೆ ಈ ಥರ ಚಕ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಇದನ್ನು ನಾವು ಬೇಗನೆ ಕೂಡ ಮಾಡಬಹುದು. ಸ್ವಲ್ಪ ಹುಳಿ ಸ್ವಲ್ಪ ಖಾರ ತುಂಬಿರುವ ಈ ಚಕ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೀಡಿಯಂ ಸೈಜ್ ಇರುವಂತಹ 4 ಟೊಮೆಟೊ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಸುಮಾರು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಬಬಲ್ಸ್ ಬರೋವರೆಗೂ ಚೆನ್ನಾಗಿ ಕಾಯಬೇಕು. ಈ ನೀರು ಕಾದಿದೆ. ಟೊಮೆಟೊ ಹಾಕ್ಕೊಳ್ಳೋಣ. ಇದರೊಳಗಡೆ 4 ಟೊಮೆಟೊ ಹಾಕೊಂಡ್ಬಿಡ್ಬೇಕು. 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು ಖಾರಕ್ಕಂತ 4 ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸ್ಕಿನ್ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಟೊಮೆಟೊ ಸ್ಕಿನ್ ಎಲ್ಲ ಸಾಫ್ಟ್ ಆಗಬೇಕು. ನೀವು ಇಲ್ಲಿ ಬೇಕಂದರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು, ಸಿಪ್ಪೆ ಸುಲಿದು. ಇವಾಗ ಇಲ್ಲಿ ಟೊಮೆಟೊ ಸಾಫ್ಟ್ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇಲ್ಲಿ ಒಂದೊಂದೇ ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಮೆಣಸಿನ್ಕಾಯಿನೂ ತೆಗೆಯೋಣ. ಇದು ಕೂಡ ಸಾಫ್ಟ್ ಆಗಿದೆ. ಇವಾಗ ಇದ್ರ ಮೇಲ್ಗಡೆ ಸ್ಕಿನ್ ಎಲ್ಲ ತೆಗೆದು ಬಿಡೋಣ. ಟೊಮೆಟೊದು ಈಸಿಯಾಗಿ ಸಿಪ್ಪೆ ಬಿಡುತ್ತೆ ಇದು. ಇವಾಗ ಇಲ್ಲಿದು ಒಂದು 5 ನಿಮಿಷ ಆರಬೇಕು. ಇವಾಗ ಇಲ್ಲಿದು ತಣ್ಣಗಾಗಿದೆ. ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಬರೋಣ. ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇವಾಗ ಇಲ್ಲಿ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು ಇದನ್ನ. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಪಾತ್ರೆ ತಗೊಂಡಿದ್ದೀನಿ. ಇದು ಅಗಲವಾಗಿರಬೇಕು. ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟು. ನಾನು ಇದರಿಂದ 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 3/4 ಕಪ್ಪಷ್ಟು ಹುರ್ಗಡ್ಲೆ ಪುಡಿ. 1 ಸ್ಪೂನಷ್ಟು ಓಂ ಕಾಳು ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಇದರಲ್ಲಿ ಫ್ಲೇವರ್ ಬಿಡುತ್ತೆ. ಈ ಥರ ಕ್ರಷ್ ಮಾಡಿ ಹಾಕೋಬೇಕು. ಮತ್ತು 1 ಸ್ಪೂನಷ್ಟು ಜೀರಿಗೆ, ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. 1 ಸ್ಪೂನು ಬಿಳಿ ಎಳ್ಳು. ನೀವು ಬೇಕಂದರೆ ಕಪ್ ಎಳ್ಳು ಕೂಡ ಹಾಕೋಬೋದು. ಮತ್ತು ಫ್ಲೇವರ್ಗೋಸ್ಕರ ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದ್ಸತಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಬೇಕಂದರೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಕೂಡ ಹಾಕೋಬೋದು. ಇಲ್ಲಿ ಕಾದಿರುವಂತಹ ಬೆಣ್ಣೆನ ಹಾಕೊಳ್ಳೋಣ. ನೀವು ಬೇಕಂದರೆ ತುಪ್ಪ ಕೂಡ ಹಾಕೋಬೋದು, ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು. ಇವಾಗ ಸ್ಪೂನಿಂದ ಕಲಿಸ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ. ಫಸ್ಟು ಸ್ಪೂನಿಂದ ಕಲಿಸ್ಕೋಬೇಕಾಗತ್ತೆ ಈ ಥರ. ಇಲ್ಲಿ ನೀವು ಎಣ್ಣೆ ಮತ್ತು ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ. ಇವಾಗ ಇದನ್ನ ಕೈಯಿಂದ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಹೊಂದ್ಕೋಬೇಕು ಬೆಣ್ಣೆ ಎಲ್ಲ ಅಕ್ಕಿ ಹಿಟ್ಟಲ್ಲಿ. ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ರುಬ್ಬಿರುವಂಥ ಟೊಮೆಟೊ ಪೇಸ್ಟ್ನ ಹಾಕೊಳ್ಳೋಣ. ಇವಾಗ ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಮಿಕ್ಕಿರುವಂಥ ಟೊಮೆಟೊ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಬೇಕಂದರೆ ಮೊದಲಿಗೆ ನೀರು ಹಾಕೋಬಾರ್ದು, ಬೇಕಂದರೆ ಆಮೇಲೆ ನೀರನ್ನ ಸ್ವಲ್ಪ ಹಾಕೋಬೋದು. ನಾನಿಲ್ಲಿ ಮೊದಲಿಗೆ ಹಾಗೆ ಕಲಿಸ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಕಲಿಸ್ಕೋತೀನಿ. ಇವಾಗ ಇಲ್ಲಿ ಹಿಟ್ಟು ಹೇಗಿರಬೇಕಂದ್ರೆ ಕೈಗೂ ಅಂಟಬಾರ್ದು ಮತ್ತು ತುಂಬ ತೆಳುವಾಗಿ ಕೂಡ ಇರಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿದ್ದರೆ ಸಾಕು. ನೀವಿಲ್ಲಿ ಹಿಟ್ಟಿಗೆ ತುಂಬ ಪ್ರೆಷರ್ ಹಾಕಿ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ಮೂತಾಗಿ ಕಲಿಸ್ಬೇಕು. ನಿಮಗೆ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಜಾಸ್ತಿ ಆಗಿದ್ರೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೋದು.
ಇವಾಗ ಇಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಇಲ್ಲಿ ಉಪ್ಪು ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇವಾಗ ಟೇಸ್ಟ್ ನೋಡ್ಕೊಳ್ಳಿ. ನೋಡಿ ಇಷ್ಟು ಸಾಫ್ಟ್ ಆಗಿದ್ದರೆ ಸಾಕು, ಕೈ ಕೂಡ ಅಂಟಬಾರ್ದು ಇದು. ಇವಾಗ ಇಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೆನಿಲಿ. ಇಲ್ಲಿ ನಾನು ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯಲಿ. ಇವಾಗ ಇಲ್ಲಿ ಹಿಟ್ಟು ನೆಂದಿದೆ. ಇವಾಗ ಚಕ್ಲಿ ಒರಳಲ್ಲಿ ಹಾಕ್ಕೊಳ್ಳೋಣ. ಈ ಥರ ಉದ್ದಗೆ ಮಾಡಿಟ್ಕೊಂಡ್ರೆ, ಸಿಲಿಂಡರ್ ಶೇಪಲ್ಲಿ ಮಾಡಿಟ್ಕೊಂಡ್ರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಇವಾಗ ಚಕ್ಲಿ ಮೆಣೆಗೆ ಸ್ವಲ್ಪ ಎಣ್ಣೆನ ಸರ್ಕೊಳ್ಳೋಣ, ಅಂದರೆ ಅಂಟ್ಕೊಳ್ಳಲ್ಲ. ಇಲ್ಲಿ ಎಲ್ಲ ಕಡೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ ಈ ಥರ. ಇವಾಗ ಹಿಟ್ಟನ್ನ ಹಾಕ್ಕೊಳ್ಳೋಣ ಇದರೊಳಗಡೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಇಲ್ಲಿ ಸ್ವಲ್ಪ ಬಿಟ್ಟು ನೋಡೋಣ ಎಣ್ಣೆ ಕಾದಿದೆ ಇಲ್ಲ ಅಂತ. ಅದು ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಚಕ್ಲಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಡೈರೆಕ್ಟಾಗಿ ಚಕ್ಲಿನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ರೌಂಡಾಗಿ ಕೂಡ ಹಾಕ್ಕೋಬೋದು. ನೀವಿಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ, ಅಂದರೆ ಚಕ್ಲಿ ಚೆನ್ನಾಗಿ ಬೇಯುತ್ತೆ, ಗರಿ ಗರಿಯಾಗಿ ಬರುತ್ತೆ. ಆವಾಗ ನೀವು ಒಂದೇ ಸತಿ ಜೋರಾಗಿ ಇಟ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬೇಯಲ್ಲ, ಸಾಫ್ಟಾಗಿ ಬರುತ್ತೆ ಆವಾಗ. ನಾನಿಲ್ಲಿ ಡೈರೆಕ್ಟಾಗಿ ಹಾಕೊಳ್ತಾ ಇರೋದ್ರಿಂದ ಉದ್ದಾಗಿ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ರೌಂಡಾಗಿ ಕೂಡ ಹಾಕೋಬೋದು. ಇವಾಗ ಇಲ್ಲಿ 5 ನಿಮಿಷ ಇದನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದರಲ್ಲಿರುವ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದನ್ನ ಹೊಳಸಿ ಹಾಕೋಬೇಕು. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇವಾಗ ಇಲ್ಲಿ ಬಬಲ್ಸ್ ಕಡಿಮೆ ಆಗಿದೆ. ಇವಾಗ ನೋಡೋಣ. ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಬೇಕಂದರೆ ರೌಂಡಾಗಿ ಕೂಡ ಹಾಕೋಬೋದು. ನೋಡಿ ಇಲ್ಲಿ ಇವಾಗ ಆಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ತೆಗೆಯೋಣ. ನೋಡಿದ್ರಲ್ಲ, ಕ್ರಿಸ್ಪಿ ಆಗಿರುವಂಥ ಹಾಗೂ ಸ್ವಲ್ಪ ಹುಳಿ ಸ್ವಲ್ಪ ಖಾರ ತುಂಬಿರುವ ಈ ಚಕ್ಲಿಯನ್ನು ಎಷ್ಟು ಈಸಿಯಾಗಿ ಮಾಡಬಹುದು. ಮಕ್ಕಳು ಏನಾದರೂ ಕುರುಕುರೆ ಕೇಳಿದಾಗ ಅಂಗಡಿಗಳಿಂದ ತಂದು ಕೊಡೋ ಬದಲು ಈ ರೀತಿ ಟೊಮೊಟೊ ಚಕ್ಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ಜನರಿಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಟೇಕ್ ಕೇರ್, ಬಾಯ್.